ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಉಮೇಶ್ ಮಲ್ಲಿಗೆ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನ ತಮಗೆ ಕೊಟ್ಟದ್ದು. ನನಗೆ ಗೊತ್ತು ಎಂತ ಮಾಹಿತಿಯಪ್ಪ ಅಂದ್ರೆ, ತಾವು ಯಾರಾದರೂ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ತಮ್ಮ ಗ್ರಾಮಗಳಲ್ಲಿ ನರೇಗಾ ಯೋಜನೆಯಡಿ ಮತ್ತೊಂದು ಯೋಜನೆಯಡಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ತಾವು ಎಲ್ಲರೂ ಜಿಲ್ಲಾ ಪಂಚಾಯತಿಗಾಗಲಿ ತಾಲೂಕು ಪಂಚಾಯತಿಗಾಗಿ ದೂರು ಕೊಟ್ಟಿದ್ದರೆ ತಮ್ಮ ವ್ಯವಸ್ಥೆ ಹೆಂಗಿರುತ್ತದೆ, ಸಾರ್ವಜನಿಕರ ಹಣೆ ಬರ ಏನು ಎಂಬುದನ್ನ ಈ ವೇಳೆ ತಾವು ಸಾಕ್ಷಿ ಆಧಾರ ಸಮೇತ ನಾನು ತೋರಿಸೋದಿನಿ ತಮಗೆ. ನಾನು ಕೆಲವು ದಿನಗಳ ಹಿಂದೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ಕಾರ್ಯಾಲಯದಲ್ಲಿರುವಂತಹ ಒಂದು CP ಗ್ರಾಮ್ ಎಂಬ ಆನ್ಲೈನ್ ಮುಖಾಂತರ ಒಂದು ದೂರನ್ನು ಸಲ್ಲಿಸಿರ್ತೇನೆ. ಆ ದೂರಿನ ಪ್ರಯುಕ್ತ ಡೆಲ್ಲಿಯಿಂದ ಬಂದಿರುವಂತಹ ಒಂದು ಆದೇಶದ ಮೇರೆಗೆ ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ತಂಡವನ್ನು ರಚನೆ ಮಾಡಿ ಆ ವರದಿಯನ್ನು ನೀಡಬೇಕಂತೇಳಿ ನಮ್ಮ ಬೀದರ್ ಜಿಲ್ಲೆಯ ತೋಟಗಾರಿಕೆ ಜಂಟಿ ನಿರ್ದೇಶಕರವರಿಗೆ ನೇಮಕ ಮಾಡಿ ಆದೇಶವನ್ನ ಮಾಡಿರುತ್ತಾರಂತೆ. ಪ್ರಯುಕ್ತ ಈ ಮೇಲಿನ ಫೋಟೋದಲ್ಲಿ ಕಾಣುತ್ತಿರುವಂತ ಇವರೇ ಒಬ್ಬ ನಮ್ಮ ಬೀದರ್ ಜಿಲ್ಲೆಯ ತೋಟಗಾರಿಕೆ ನಿರ್ದೇಶಕರು. ಅವರು ಫೋಟೋದಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಅವರು ವಯಸ್ಸಿನಲ್ಲಿ ಕೂಡ ಹಿರಿಯರಾಗಿರುವಂತ ಒಬ್ಬ ವ್ಯಕ್ತಿ ಅಂತ ನಂಗೆ ಕಾಣಿಸ್ತದೆ. ಹಾಗಾಗಿ ನಾನು ಅವರಿಗೆ ಯಾವುದೇ ಈ ಅವಾಚ್ಯ ಶಬ್ದಗಳನ್ನು ಮಾತಾಡದೆ ಕೇವಲ ನಾನು ಅವರಿಗೆ ಇಷ್ಟೇ ಹೋಗಲ್ಲೇ, ನಾಚಿಕೆ ಮಾನ ಮರ್ಯಾದೆ ಮತ್ತೊಂದು ಯಾವುದು ಕೂಡ ಈ ಅಧಿಕಾರಿಯವರ ಹತ್ರ ಇಲ್ಲ. ಏಕೆಂದ್ರಪ್ಪ ಅಂದ್ರೆ ನಾನಿವತ್ತು ಸ್ಪಷ್ಟವಾಗಿ GPS ವಿಡಿಯೋ ಮುಖಾಂತರ ತೋರಿಸ್ತೇನೆ. ಒಳಗೆ ಹೋಗೋಣ, ಬನ್ನಿ ಒಳಗೆ ನೋಡೋಣ. ತಾವು ಇಲ್ಲಿ ಮೇಲಿನ ಫೋಟೋ ನೋಡಬಹುದು. ಇವತ್ತು ಇವರು ಅಂದ್ರೆ ನಮ್ಮ ತೋಟಗಾರಿಕೆ ಜಂಟಿ ನಿರ್ದೇಶಕರು ಬಂದಾಗ ಇಲ್ಲಿ ಬೊಗೋನಿ, ಸೌಟು, ಕಡ್ಚಿ ಮತ್ತೊಂದು ಬುಟ್ಟಿ ಅವರಲ್ಲಿ ಗೋಡಿಗೆಂದ ಪೋಸ್ಟರ್ ಅಂಟಿಸ್ತಾರೆ ಇದ್ದು. ಹಾಗಾದ್ರೆ ಇವ್ರು ಬಂದಾಗ ಮಾತ್ರನೇ ಇಲ್ಲಿದ್ದನ, ಅಥವಾ ಈ ನಮ್ಮ ಬೀದರ್ ಜಿಲ್ಲೆಯ ಜಂಟಿ ತೋಟಗಾರಿಕೆ ಜಂಟಿ ನಿರ್ದೇಶಕರು ಏನಾದ್ರು ಬರುವಾಗ ಅವ್ರ ಕಾರಿನ ತಗೊಂಡು ಬಂದು ಅವ್ರಿಗೆಲ್ಲ ಅಧಿಕಾರಿ ಕರೆಸಿ ನಿಂದ್ರಿಸಿ ಫುಟ್ಟು ತಗೊಂಡು ಹೋದ್ರ, ಅಥವಾ ಮೊನ್ನೆ ನಮ್ಮ ತೋಟಗಾರಿಕೆ ಜಂಟಿ ನಿರ್ದೇಶಕರು ಬೀದರ್ ಅವರು ಈ ಕೂಸಿನ ಮನೆ ಒಂದು ತಪಾಸಣೆ ಮಾಡಿ ಅಲ್ಲಿರುವಂತಹ ಆಟಿಕೆ ಸಾಮಾನುಗಳು, ಅಡುಗೆ ಸಾಮಾನುಗಳು ಏನು ಮನೆಗೆ ತೊಗೊಂಡು ಹೋದರವರು. ಹಾಗಾದ್ರೆ ಇವೆಲ್ಲ ಸಾಮಾನು ಎಲ್ಲದವ್ರಿ? ತೋಟಗಾರಿಕೆ ಜಂಟಿ ನಿರ್ದೇಶಕರೇ, ಮಾನ್ಯ ಸಾಹೇಬ್ರೆ, ತಮ್ಮನ್ನ ಕೇಳ್ತೀನಿ. ಗೊತ್ತು ಇಡೀ ಜಿಲ್ಲೆ ಜನತೆ ನೋಡಬೇಕು ಇದು ವಿಡಿಯೋನ. ಇಂಥ ಅಧಿಕಾರಿಗಳು ಇರುವುದರಿಂದ ಇವತ್ತು ನಮ್ಮ ದೇಶವಾಗಲಿ, ನಮ್ಮ ರಾಜ್ಯವಾಗಲಿ, ನಮ್ಮ ಗ್ರಾಮಗಳಾಗಲಿ, ನಮ್ಮ ತಾಲೂಕುಗಳಲ್ಲಿ ಉದ್ಧಾರ ಆಗ್ತಾ ಇಲ್ಲ. ಇವ್ರಿಗೆ ಎಷ್ಟಾದರೂ ನಾಚಿಕೆ, ಮತ್ತೊಮ್ಮೆ ಹೇಳ್ತೀನಿ, ಇವ್ರಿಗೆ ಎಷ್ಟಾದರೂ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು CP ಗ್ರಾಮಕ್ಕೆ ಇವರಿಂದಪ್ಪ ಅಂದ್ರೆ ಸುಳ್ಳು ಮಾಹಿತಿ ಕೊಟ್ಟು ದೂರು ಮುಚ್ಚಿಸುವಂಥ ಕೆಲಸ ಮಾಡ್ತಾರಪ್ಪ ಅಂದರೆ ಇವರಿಗೆ ಎಷ್ಟೂ ಕೂಡ ಮಾನ ಮರ್ಯಾದೆ ನಾಚಿಕೆ ಇಲ್ಲ. ಹಾಗಾಗಿ ನಾನು ದಯವಿಟ್ಟು ಹೇಳ್ತೀನಿ, ಜಿಲ್ಲೆಯ ಸಾರ್ವಜನಿಕರಿಗೆ ದಯವಿಟ್ಟು ಹೇಳ್ತೀನಿ, ತಾವು ಯಾರಾದರೂ ಕೂಡ ದೂರು ಕೊಡೋಕೆ ಹೋದರೆ ಇಂಥ ಅಧಿಕಾರಿಗಳು ತಮಗಲ್ಲಿ ಸತ್ಯವಾಗಿ ಇದ್ದಿಂದ ದೂರನ್ನು ಕೊಟ್ಟರು ಕೂಡ ಅದನ್ನು ವಾಸ್ತವದಿತವಾಗಿ ಸಂಪೂರ್ಣ ನಿಯಮಾನುಸಾರವಾಗಿದೆ, ಅಲ್ಲೂ ಕರೆಕ್ಟ್ ಇದೆ ಅಂಥೇಳಿ ಕಣ್ಣಿಗೆ ಸುಣ್ಣ ಬೆರೆಸಿ ಇವತ್ತು ತಾವು ಒಂದು ಸುಳ್ಳು ವರದಿ ಕೊಟ್ಟಿರುವುದರಿಂದ ಈ ಚಂದನಹಳ್ಳಿ ಗ್ರಾಮದ ಬಡ ಕುಟುಂಬದ ಕೂಲಿ ಕಾರ್ಮಿಕರ 6 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಬಂದಿರುವ ಒಂದು ಸರ್ಕಾರದಿಂದ ಬಂದಿರುವ ಅನುದಾನವನ್ನು ಲೂಟಿ ಹೊಡೆದಿರುವಂಥ ಅಧಿಕಾರಿಗಳಿಗೆ ತಾವು ಬೆನ್ನೆಲುಬಾಗಿ ನಿಂತು ಅವರ ಪರವಾಗಿ ನಿಂತು ಅವರ ಏನು ಇಲ್ಲದಿದ್ದರೂ ಕೂಡ ಅಲ್ಲಿ ಎಲ್ಲವೂ ಕೂಡ ಖಾಲಿ ಇದ್ದರೂ ಕೂಡ ಎಲ್ಲವೂ ಕೂಡ ನಿಯಮ ಪ್ರಕಾರ ಸರಿ ಇದೆ ಅಂತೇಳಿ ತಾವು ವರದಿ ಕೊಟ್ಟಿರುವುದರಿಂದ ಇವತ್ತು ಆ ಭಗವಂತನ ಶಾಪ ತಟ್ಟಲಿಲ್ಲದರೂ ಕೂಡ ಆ ಬಡ ಮಕ್ಕಳ ಶಾಪ ತಮಗೆ ತಟ್ಟಲಿ ಎಂದು ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ.